ಬಂದ್ಬಿಟ್ಟು ಸಕಲೇಶಪುರ ರೋಡು, ಗುಡ್ಲಿಪೇಟೆ ಸಕಲೇಶಪುರ ರೋಡು. ಕಂಟೈನರ್ಗಳು ನೋಡಿ, ನಾವು ದೋಣ್ಗಲ್ಲಿಂದ ಮುಂದೆ ಇದ್ದೀವಿ. ಕುಸಿತಗಳು ರೋಡ್ ಇಡೀ ಕಾಣ್ತಾ ಇದೆ. ಮತ್ತು ನಾವು ಈಗ ಹೇಳಿಕೆಗಳು ಹಾಗೆ ನಾವು ಗಮನಿಸಿದಂಗೆ ನಾವು ನೋಡಿದಾಗ ಗುಡ್ಡ ಕುಸಿತ, ಬರೆ ಕುಸಿತ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ. ನಾವು ವಾಸ್ತವವಾಗಿ ಇಲ್ಲಿ ಬಂದಾಗಲೇ ನಮಗೆ ಇಲ್ಲಿದು ವಾಸ್ತವಿಕತೆ ಗೊತ್ತಾಗ್ತದೆ. ನೋಡಿ, ಕ್ಲಿಯರ್ ಮಾಡ್ತಾಯಿದೆ ಪೊಲೀಸರೆಲ್ಲ. ಏನಂದರೆ ಹೈವೇ ಆಗ್ತಿದೆ. ಈ ಹೈವೇ ಆಗೋ ದೃಷ್ಟಿಯಿಂದ JCB ವರ್ಕ್ಗಳು ನಡೆದಂಥ ಸಂದರ್ಭಗಳಲ್ಲಿ ಸಾವಿರಾರು ಮರಗಳು ನಾಶ ಆದಂಥ ಸಂದರ್ಭಗಳಲ್ಲಿ ಈ ಮಳೆಗೆ ಬರೆಗಳು ಕುಸಿತಾ ಇರೋಂಥದ್ದು. ಈ ನೋಡ್ಬೋದು, ಕಂಟೈನರ್ಗಳು ನೋಡ್ಬೋದು ನೀವು, ಸಾವಿರಾರು ಓಡಾಡ್ತದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಅಷ್ಟರ ಮಟ್ಟಿಗೆ ಕಂಟೈನರ್ಗಳು ಓಡಾಡ್ತಾ ಇದೆ. ಪೊಲೀಸರು ನೋಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ರೋಡ್ನ. ಇಲ್ಲಿ ಭಾಳ ಬೇಜಾರಾಗೋಂಥ ವಿಚಾರ ಏನಂತ ಹೇಳಿದರೆ, ಇದಕ್ಕೆಲ್ಲ ಕಾರಣಕರ್ತರು ನಾವೇ, ಮನುಷ್ಯರೇ. ಯಾಕೆಂದರೆ ಇಂಥ ಸುಂದರವಾದ ಪ್ಲೇಸ್ಗಳಲ್ಲಿ ನಾವು ಲಕ್ಷಾಂತರ ಮರಗಳನ್ನು ಕಡಿದು ನಾವು ನಮ್ಮ ಸ್ವಾರ್ಥಕ್ಕಾಗಿ ಹವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಪರಿಣಾಮದಿಂದನೇ ಇದು ಕುಸಿತಾ ಇರೋದು, ಸಂಪೂರ್ಣವಾಗಿ ಕುಸಿತಾ ಇರೋಂಥದ್ದು. ನಾನು ದೋಣ್ಗಲ್ಲಿಂದ ಇಲ್ಲಿಗೆ ಒಂದು 10-12 ಕಿಲೋಮೀಟ್ರ್ ಆಗಿರ್ಬೋದು. ಲಾರಿಗಳ ರಾಶಿ, ಬಟ್ ಓಡಾಡಲೇಬೇಕು ಹಾಗಂತಲ್ಲ. ಬಟ್ ಇಂಥ ಸಂದರ್ಭಗಳಲ್ಲಿ ನಾವು ಅರಣ್ಯಗಳನ್ನು, ತೋಟಗಳನ್ನು ನಾಶ ಮಾಡೋದ್ರಿಂದಲೇ ಇದು ಬಹಳ ಉಲ್ಬಣವಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ರೀತಿಯ ಸೇಫ್ಟಿಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡಲು ಸಾಧ್ಯನೇ ಇಲ್ಲ. ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ.